ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಇಲ್ಲಿ ಅಜಿತ್ ಹಾಗೂ ಭೂಮಿ ಅವರು ಪೂಜೆ ಮಾಡಬೇಕು, ಅವರಿಬ್ಬರು ಒಂದಾಗಬೇಕು ಅಂತ ಹೇಳಿ ಇಲ್ಲಿ ಸಂಗೀತ ಅವರು ತುಂಬ ಹುಷಾರಿಲ್ಲ ಅಂತ ಹೇಳಿ ತುಂಬಾ ನಾಟಕ ಆಡ್ತಾ ಇರ್ತಾರೆ. ಆದರೆ ಆಗ ಸತ್ಯಣ್ಣ ಅವರು ಕೇಳ್ತಾರೆ, ಇದೇನಿದು ಸಂಗೀತಮ್ಮ, ಇದಕ್ಕಿದ್ದಂಗೆ ಹುಷಾರು ತಪ್ಪಿಟ್ಟಿದ್ದೀರಾ ಅಂತ ಹೇಳಿ ಇಲ್ಲಿ ಸಂಗೀತ ಅವರನ್ನು ಸತ್ಯಣ್ಣ ಅವರು ಕೇಳ್ತಾರೆ. ಅಯ್ಯೋ ಸತ್ಯ, ಸುಮ್ಮನೆ ಇರೋ, ಸ್ವಲ್ಪನಾದರೂ ಸುಮ್ಮನೆ ಇರು. ನಾನು ನಾಟಕ ಮಾಡ್ತಿದ್ದೀನಿ ಅಂತ ನೀನೇ ಎಲ್ರಿಗೂ ಹೇಳೋ ಥರ ಇದೆಯಲ್ಲ. ನಾನು ಮೊನ್ನೆನೇ ಹೇಳಿದ್ನಲ್ಲ, ಪೂಜೆ ದಿನ ನಾನು ಹುಷಾರಿಲ್ಲ, ಇಲ್ಲದೆ ಇರೋ ಥರ ನಾಟಕ ಆಡ್ತೀನಿ ಅಂತ. ಆಗ ಅಜಿತ್ ಮತ್ತು ಭೂಮಿ ಇಬ್ಬರು ಒಟ್ಟಿಗೆ ಪೂಜೆ ಕೂತ್ಕೋಬೋದು ಅಂತ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ ಅಂತ ಹೇಳಿ, ಸತ್ಯ ನೀನು ನೋಡಿದ್ರೆ ಇವಾಗ ನನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ, ಯಾಕೆ ಮರ್ತೋಗಿದ್ಯಾ ಅಂತ ಇಲ್ಲಿ ಸಂಗೀತ ಅವರು ಸತ್ಯಣ್ಣನ ಪ್ರಶ್ನೆ ಮಾಡ್ತಿರ್ತಾರೆ. ಅಯ್ಯೋ ಸಂಗೀತಮ್ಮ, ಈಗ ಏನು ಮಾಡೋದು? ಹಾಸ್ಪಿಟಲ್ ಹೋಗೋದು, ಅಡ್ಮಿಟ್ ಮಾಡೋದು ನಿಮ್ಮನ್ನು ಅಂತ ಇಲ್ಲಿ ಸತ್ಯಣ್ಣ ಅವರು ಹೇಳಿದಾಗ, ಓವರಾಗಿ ಆಡಬೇಡ ಸತ್ಯ, ಆಮೇಲೆ ಸುಮ್ಮನೆ ಎಲ್ರಿಗೂ ಅನುಮಾನ ಬಂದ್ಬಿಡುತ್ತೆ, ಸ್ವಲ್ಪ ಸುಮ್ಮನೆ ಇರು ಅಂತ ಇಲ್ಲಿ ಸಂಗೀತ ಅವರು ಹೇಳ್ತಾರೆ. ಆಗ ಅಷ್ಟರಲ್ಲಿ ಇಲ್ಲಿ ಅಜಿತ್ ಹಾಗೂ ಭೂಮಿ ಮನೆಯವರೆಲ್ಲ ಬರ್ತಿದ್ದಾಗೆ ಸಂಗೀತ ಅವರಿಗೆ ಹುಷಾರಿಲ್ಲ ಅಂತ ಹೇಳಿದಾಗ ಆಗ ಅಜಿತ್ ತುಂಬಾ ಬೇಜಾರು ಮಾಡ್ಕೊತಾರೆ. ಆಗ ಪೂಜೆ ದಿನವೇ ಈಗ ಆಯ್ತಲ್ಲ, ಈಗೇನು ಮಾಡೋದು ಅಂತ ಹೇಳಿ ಪೂಜೆಗೆ ನಾನು ಸಂಗೀತನೇ ಕೂತ್ಕೋಬೇಕಾಗಿತ್ತು, ಈಗ ಏನು ಮಾಡೋದು ಅಂತ ಹೇಳಿ ಈ ಸಂಗೀತ ನೋಡಿದ್ರೆ ಕೂತ್ಕೊಳ್ಳೋ ಪರಿಸ್ಥಿತಿಲಿಲ್ಲ ಅಂತ ಇಲ್ಲಿ ರಮಣವರು ಹೇಳ್ತಾರೆ. ಹೌದು ಕಣ್ರಿ, ನನಗಂತೂ ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಈಗ ಏನು ಮಾಡೋದು ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಕೆಲಸ ಮಾಡಿ, ನನ್ನ ಬದಲಿಗೆ ಬೇರೆ ಯಾವುದಾದ್ರೂ ಜೋಡಿ ಕೂತ್ಕೊಂಡು ಪೂಜೆ ಮಾಡಲಿ. ಪೂಜೆ ಅಂತೂ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ನಿಲ್ಲಬಾರ್ದು, ಅದು ಒಳ್ಳೆಯದಲ್ಲ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಹೇಳಿದಾಗ, ನಿಮ್ಮ ಬಿಟ್ಟರೆ ಇನ್ಯಾರು ಜೋಡಿ ಇದ್ದಾರೆ ಅಂತ ಹೇಳಿ ಇಲ್ಲಿ ರಮಣ್ಣವರು ಹೇಳ್ತಾರೆ. ಅಯ್ಯೋ ನಮ್ಮ ಮಗ ಸೊಸೆನೇ ಇಲ್ವೇನ್ರಿ, ಅವರೇ ಜೋಡಿ, ಏನು ಈ ಥರ ಮಾತಾಡ್ತಿದ್ದೀರಲ್ಲ? ನಮ್ಮ ಮಗ ಸೊಸೆನೇ ಇರಬೇಕಾದ್ರೆ ನೀವು ಯಾಕೆ ಬೇರೆ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ? ನಮ್ಮ ಮಗ ಸೊಸೆ ಅಜಿತ್ ಮತ್ತು ಭೂಮಿ ಇದ್ದಾರಲ್ಲ, ಅವರಿಬ್ಬರೇ ಪೂಜೆಗೆ ಕೂತ್ಕೊಳ್ಳಿ ಬಿಡಿ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ರಮಣ್ಣವರಿಗೆ ಹೇಳ್ತಾರೆ. ಮಾವ, ಇವರಿಬ್ಬರು ಬೇಕು ಅಂತಲೇ ನಾಟಕ ಆಡ್ತಿದ್ದಾರೆ, ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಸತ್ಯಣ್ಣ, ಪಲ್ಲವಿ ಹಾಗೂ ಸಂಗೀತ ಇವರು ಮೂರು ಜನನು ಸೇರಿಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ. ಅಜಿತ್ ಭೂಮಿ ಇಬ್ಬರು ಕೂಡ ಪೂಜೆಗೆ ಕೂತ್ಕೋಬೇಕು ಅಂತ. ಆದರೆ ಇವರೆಲ್ಲ ಸೇರಿ ನಾಟಕ ಆಡ್ತಿದ್ದಾರೆ ಮಾವ. ನಿಜವಾಗ್ಲೂ ಈ ಸಂಗೀತ ಅದಕ್ಕೇನೆ ಜ್ವರನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ಅವರು ಹೇಳಿರೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ ಅಂತ ಇಲ್ಲಿ ಅಂಜನಾ ಅವರು ದೇವ್ಯಾನಿಗೆ ಹೇಳ್ತಾರೆ. ಓಹೋ, ಇವರಿಬ್ಬರನ್ನ ಮಾಡಿ ಪೂಜೆ ಕೂರಿಸ್ಬೇಕು ಅಂತ ಹೇಳಿ ಇಷ್ಟೆಲ್ಲ ನಾಟಕ ಆಡ್ತಿದ್ದಾಳ ಸಂಗೀತ. ಆದರೆ ಈ ದೇವ್ಯಾನಿ ಪ್ಲಾನ್ ಮುಂದೆ ನಿನ್ನ ಪ್ಲಾನ್ ಏನೂ ಇಲ್ಲ ಅಂತ ಹೇಳಿ ನಡೆಯಲ್ಲ. ಇವಳು ಪೂಜೆಗೆ ಕೂತ್ಕೊಂಡ್ರು, ಆ ಪೂಜೆಯಿಂದ ಇವಳಿಗೆ ಫಲ ಸಿಗಬಾರ್ದು, ಹಾಗೆ ನಾನು ಮಾಡ್ತೀನಿ ಈ ಪೂಜೆನ. ಅದು ಹೇಗೆ ಈ ಭೂಮಿ ಪೂರ್ತಿ ಮಾಡ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಅದಪ್ಪ ಆಗಿ ಅರ್ಧಕ್ಕೆ ಅಪಶಕ್ನ ಆಗಿ ಅರ್ಧಕ್ಕೆ ಪೂಜೆ ನಿಂತೋಗ್ಬೇಕು, ಹಾಗೆ ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲಿ ದೇವ್ಯಾನಿ ಅವರು ಅಂಜನಾ ಜೊತೆ ಮಾತಾಡ್ತಿರ್ತಾರೆ. ವಾವ್ ಮಾವ, ನಿಮ್ಮ ಪ್ಲಾನ್ ಅನ್ನೋದು ತುಂಬಾ ಚೆನ್ನಾಗಿದೆ. ಮನೇಲಿ ಏನಾದರೂ ಈ ರೀತಿ ಪೂಜೆ ಮಾಡಬೇಕಾದ್ರೆ ಅಪಶಕ್ನ ಏನಾದರೂ ಆದರೆ ಅಜ್ಜಿ ಅಂತೂ ಯಾರನ್ನು ಸುಮ್ಮನೆ ಬಿಡಲ್ಲ. ಆಗ ಅಜ್ಜಿ ಈ ಭೂಮಿ ಅವರೇ ಮನೆಯಿಂದ ಆಚೆ ಹಾಕ್ತಾರೆ. ಹಾಗಾದರೆ ಈ ಅಜಿತ್ ಹಾಗೂ ಭೂಮಿನೇ ಪೂಜೆಗೆ ಕೂತ್ಕೊಳ್ಳಿ, ಅದೇ ಒಳ್ಳೆಯದು ಅಂತ ಹೇಳಿ ಇಲ್ಲಿ ಅಂಜನಾ ಅವರು ಹೇಳ್ತಾರೆ. ಆಗ ಇಲ್ಲಿ ಅಂಜನಾ ಮಾತು ಕೇಳಿ ಅಜಿತ್ ಹಾಗೂ ಭೂಮಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಅಂಜನಾ, ನೀನು ಈ ಮಾತು ಹೇಳ್ತಿದ್ದೀಯಾ? ಅದು ನಾನು ಮತ್ತು ಭೂಮಿ ಪೂಜೆ ಕೂತ್ಕೊಳ್ಳಿ ಅಂತ ನೀನು ಹೇಳ್ತಿದ್ದೀಯಾ? ನಿಜವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳಿ, ಅಂಜು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಂಜು ಅಂತ ಹೇಳಿ ಅಜಿತ್ ಅವರು ಅಂಜನಾಗೆ ಕೇಳ್ತಾರೆ. ಅಯ್ಯೋ ಅಜಿತ್, ಹಾಗಲ್ಲ ಅಜಿತ್, ಅತ್ತೆಗೆ ಹುಷಾರಿಲ್ಲ ಅಲ್ವಾ, ಸೊ ಅದಕ್ಕೆ ಅವ್ರ ಬದಲು ಯಾರೋ ಕೂತ್ಕೊಳ್ಳೋಕ್ಕೆ ಆಗುತ್ತೆ ಹೇಳು, ನೀವಿಬ್ಬರೇ ಕೂತ್ಕೊಳ್ಳಿ ಅಂತ ಹೇಳಿದ್ರಲ್ಲ ಅಷ್ಟೇ, ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ನಾನು ಏನು ಮಾಡೋಕ್ಕಾದ್ರೂ
ಸಿದ್ಧ ಆಗಿದ್ದೀನಿ ಅಂತ ಹೇಳಿ ಇಲ್ಲಿ ಅಂಜನಾ ಅವರು ಹೇಳಿದಾಗ, ಇಂಥ ಒಳ್ಳೆ ಹುಡುಗಿಗೆ ಹೋಗಿ ನೀನು ಮೋಸ ಮಾಡಿ ಆ ಹುಡುಗಿನ ಮನೆ ಕರ್ಕೊಂಬಂದಿದ್ಯಾ ಅಂತ ಹೇಳಿ, ಮದುವೆ ಆಗಿದ್ಯಾ ಅಂತ ಹುಡುಗಿನ ಮದುವೆ ಆಗಿರೋದಕ್ಕೆ ಈ ದೇವರು ನಿನಗೆ ಏನು ಮಾಡ್ತಾನೋ ಅಂತ ಹೇಳಿ ಇಲ್ಲಿ ಅಜಿತ್ ಹಾಗೂ ಶ್ರವಣ್ ಅಜಿತ್ನ ಬೈತಿರ್ತಾರೆ. ಅಜ್ಜಿ ಪೂಜೆ ದಿನ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ಏನೇನೋ ಮಾತಾಡಬೇಡಿ, ಸುಮ್ಮನೆ ಪೂಜೆಗೆ ಬನ್ನಿ ಅಂತ ಹೇಳಿ ಇಲ್ಲಿ ಅಜಿತ್ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪೂಜೆಗೆ ಅಂತ ಅಜಿತ್ ಹಾಗೂ ಭೂಮಿ ಅವರು ಕೂತ್ಕೊಳ್ತಾರೆ. ಇಲ್ಲಿ ಭೂಮಿ ಸೆರಗಿಗೆ ಈಗ ಆಲ್ರೆಡಿ ಅಂಜನಾ ಹಾಗೂ ದೇವ್ಯಾನಿ ಸೇರಿಕೊಂಡು ಸೀಮೆಎಣ್ಣೆ ಹಾಕಿಬಿಟ್ಟಿರ್ತಾರೆ. ಇಲ್ಲಿ ಹೋಗಿ ದೀಪ ಹಾರಿಸ್ಬೇಕಾದ್ರೆ ಹಚ್ಚಬೇಕು ಅಂತ ಇಲ್ಲಿ ಭೂಮಿಯವರು ಹೋಗಬೇಕಾದ್ರೆ ಅವಳೇನಾದರೂ ಹೋಗಿ ದೀಪ ಹಚ್ಕೊಂಡು ಅವಳೇ ಸುಟ್ಟೋಗ್ತಾಳೆ. ಅದು ಹೇಗೆ, ನನ್ನ ಅಜ್ಜಿ ಜೊತೆ ಅವಳು ಇರ್ತಾಳೆ, ಸಂಸಾರ ಮಾಡ್ತಾಳೆ, ನಾನು ನೋಡ್ತೀನಿ ಅಂತ ಹೇಳಿ ಇಲ್ಲಿ ಅಂಜನಾ ಅವರು ತುಂಬಾ ಭೂಮಿನ ನೋಡಿಕೊಂಡು ಬೈಕೋತಿರ್ತಾರೆ. ಒಂದೇ ಟೈಮಲ್ಲಿ 2 ಕೆಲಸ ಆಗ್ದಂಗೆ ಈ ಪೂಜೆ ಮಾಡ್ತಾ ಇವಳು ಇರಬಾರ್ದು, ಹಾಗೆ ಈ ಪೂಜೆಗೆ ಫಲನೂ ಸಿಗಬಾರ್ದು, ಹಾಗೆ ಮಾಡ್ತೀನಿ ಅಂತ ಹೇಳಿ ಅಂಜನಾ ಭೂಮಿನ ನೋಡಿಕೊಂಡು ತುಂಬ ಖುಷಿ ಪಡ್ತಿರ್ತಾರೆ. ಆಗ ಈ ಪೂಜೆ ಮುಗಿಯುವಷ್ಟರಲ್ಲಿ ಈ ಭೂಮಿನೇ ಇರಲ್ಲ ಅಂತ ಹೇಳಿ ಇಲ್ಲಿ ಅಂಜನಾ ಹೇಳ್ತಿದ್ದಂಗೆ ದೇವ್ಯಾನಿ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಏನು ಮಾತಾಡ್ತಿದ್ಯಾ ಅಂಜು, ಏನು ಪ್ಲ್ಯಾನ್ ಮಾಡಿದ್ದೀಯಾ, ಸುಮ್ಮನೆ ತಲೆಗೆಟ್ಟವಳಂಗೆ ಏನೇನೋ ಮಾತಾಡಿ ಮತ್ತೆ ಅಜ್ಜಿ ಜೊತೆ ಸಿಕ್ಕಾಕೋಬೇಡ, ಅವನ ಅಜಿತ್ ಹತ್ರ ಸಿಕ್ಕಾಕೋಬೇಡ ಅಂತ ಹೇಳಿ ಚೆನ್ನಾಗಿ ಕಪಾಳಕ್ಕೆ ಹೊಡೆದು ಸುಮ್ಮನೆ ಇರು ಅಂತ ಹೇಳ್ತಾಳೆ. ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಇಲ್ಲಿ ದೇವ್ಯಾನಿ ಅವರು ಅಂಜುಗೆ ಕೇಳ್ತಾರೆ. ಆಗ ಅಂಜು ಇರೋ ವಿಷಯ ಎಲ್ಲ ದೇವ್ಯಾನಿಗೆ ಹೇಳ್ತಾರೆ. ಆಗ ದೇವ್ಯಾನಿ ಅವ್ರಿಗಂತೂ ತುಂಬಾ ಶಾಕ್ ಆಗಿಬಿಡುತ್ತೆ. ಅಯ್ಯೋ ಅಂಜು, ಏನು ಕೆಲಸ ಮಾಡಿಬಿಟ್ಟಿದೆಯಲ್ಲ, ಅಕಸ್ಮಾತ್ ಭೂಮಿಗೆ ಏನಾದರೂ ಸ್ವಲ್ಪ ನೋವಾದರೆ ಅಜಿತ್ ಅಂತೂ ಮೊದಲು ಅನುಮಾನ ಪಡೋದು ನಿನ್ನ ಮೇಲೆ ಅಂತ ಹೇಳಿ ದಡ್ಡ ಕೆಲಸ ಮಾಡಿದ್ದೀಯಾ ಅಂತ ಕೋಪ ಮಾಡಿಕೊಂಡು ಇಲ್ಲಿ ದೇವ್ಯಾನಿ ಅವರು ಅಂಜುಗೆ ಬೈತಿರ್ತಾರೆ. ಆ ಕಡೆ ಹಾಗೆ ಶಾರದಾ ಅವರು ಅಜಿತ್ ಮನೆಗೆ ಬಂದಿರ್ತಾರೆ. ಆಚೆ ನಿಂತ್ಕೊಂಡು ಅಮ್ಮ ಅಂತ ಹೇಳ್ತಿದ್ದಂಗೆ ಇಲ್ಲಿ ಭೂಮಿಯವರು ಆಚೆ ಬಂದು, ಯಾರು ನೀವು, ಏನು ಬೇಕು ಅಂತ ಹೇಳ್ತಿದ್ದಂಗೆ ಇಲ್ಲಿ ಶಾರದಾ ಅವರು ಹಸಿವು ಅಂತ ಹೇಳ್ತಾರೆ. ಆಗ 1 ನಿಮಿಷ ಇರಿ, ಹಸಿವಾಗ್ತಿದ್ಯಾ, ಊಟ ತೊಗೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಹೋಗ್ತಿರ್ಬೇಕಾದ್ರೆ 1 ನಿಮಿಷ ನಿಂತ್ಕೊಳ್ಳಿ, ನೀನೇ ಗತಿಗೆಟ್ಟು ನಿಂತಿದ್ಯಾ, ನಿನಗೆ ಒಂದು ಟೈಮ್ ಅನ್ನ ಹಾಕೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತಿದ್ದೀವಿ ಅಂಥದ್ರಲ್ಲಿ ಬಂದವರಿಗೆಲ್ಲ ಊಟ ಹಾಕ್ಕೊಂಡು ನಿಂತಿದ್ಯಲ್ಲ ಕಣೆ, ನೀನೇ ಬಿಟ್ಟಿಯಾಗಿ ಬಂದಿದೆಯಾ, ಅಂಥದ್ರಲ್ಲಿ ಬಂದವರಿಗೆಲ್ಲ ಊಟ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಇಲ್ಲಿ ಅಪೇಕ್ಷಾ ಅವರು ಭೂಮಿಗೆ ಬೈತಾರೆ. ಅಲ್ಲಿಗೆ ಅಜಿತ್ ಬಂದು ಅಪೇಕ್ಷಾಗೆ ಚೆನ್ನಾಗಿ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಏನು ಮಾತಾಡ್ತಿದ್ಯಾ ಅಪೇಕ್ಷಾ, ನನ್ನ ಹೆಂಡತಿ ಭೂಮಿ, ಅವಳಿಗೆ ನಿನಗಿಂತ ಜಾಸ್ತಿನೇ ಈ ಮನೇಲಿ ಇರೋ ಅಧಿಕಾರ ಅವಳಿಗಿದೆ. ನೀನು ನಿನ್ನ ಗಂಡನ ಮನೆಗೆ ಹೋಗಿ ಅಧಿಕಾರ ಚಲಾಯಿಸು, ಇಲ್ಲಿ ಅಲ್ಲ. ಇಲ್ಲಿ ಬಂದುಬಿಟ್ಟು ನನ್ನ ಹೆಂಡತಿ ಮುಂದೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಇಲ್ಲಿ ಅಜಿತ್ ಅವರು ಅಪೇಕ್ಷಾ ಅವರಿಗೆ ಬೈತಾರೆ. ಆಗ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.